ವೆಂಕಟಪ್ಪ ಕಾಮಧೇನು ಅಸ್ಟ್ರೋನ್ಯೂಮರಾಲಜಿಯಿಂದ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾವ್ಯ ಪಟೇಲ್ ಗೋಲ್ಡನ್ ಫಿಶ್ ಅಸ್ಟ್ರಾಲಜಿಯಿಂದ. ಇವರು ಕಾವ್ಯ ಅಂತ ನನ್ನ ಫ್ರೆಂಡು 3 years ಇಂದ ನ್ಯೂಮರಾಲಜಿ ಪ್ರಾಕ್ಟೀಸ್ ಮಾಡಿಕೊಂಡು ಎಷ್ಟೋ ಜನಕ್ಕೆ ನ್ಯೂಮರಾಲಜಿ ಮುಖಾಂತರ ರಿಪೋರ್ಟ್ಸು, ರೆಮಿಡೀಸು, ಯಂತ್ರಗಳನ್ನೆಲ್ಲ ಕೊಡ್ತಾ ಅವ್ರದ್ದು ಎಷ್ಟೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೋರಿಸಿದ್ದಾರೆ. ಅದೇ ರೀತಿ ಇವಾಗ ವಾಸ್ತು ಕೂಡ ಮಾಡ್ತಾ ಇದ್ದಾರೆ, ಅಸ್ಟ್ರಾಲಜಿ ಪ್ರಾಕ್ಟೀಸಲ್ಲಿದ್ದಾರೆ, ಮತ್ತೆ ಮೈಂಡ್ ಕೋಚ್ ಆಗಿದ್ದಾರೆ. ಅದೇ ರೀತಿ ಹೀಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಇವರನ್ನ ಇವತ್ತು ಈ ಚಾನಲ್ ಮುಖಾಂತರ ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇವರು ನನ್ನ ಫ್ರೆಂಡ್ ತುಳಸಿ ಅಂತ. ಇವರು ಕೂಡ 6 ವರ್ಷದಿಂದ ಅಸ್ಟ್ರಾಲಜಿಯಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆಗಿ ಪ್ರತಿಯೊಬ್ಬರಿಗೂ ಅವ್ರು ಬರ್ತಕ್ಕಂಥ ಎಲ್ಲ ಕಸ್ಟಮರ್ಗೂ ಯಂತ್ರಶಕ್ತಿಯಿಂದ, ಮಂತ್ರಶಕ್ತಿಯಿಂದ ಸಾಕಷ್ಟು ಒಂದು ಕಾಯಿಲೆಗಳಾಗಿರ್ಬೋದು ಅಥವಾ ಅವ್ರಿಗಾಗಿರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡ್ತಾ, ಹಾಗೆ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಕೂಡ ಆಗಿದ್ದಾರೆ. ಅದ್ರ ಜೊತೆನಲ್ಲಿ ವಾಸ್ತು ಎಕ್ಸ್ಪರ್ಟ್ ಅಂತಲೂ ಕೂಡ ಹೇಳ್ಬೋದು, ಹೀಲಿಂಗ್ ಕೂಡ ಮಾಡ್ತಾರೆ. ಸೊ ಅವ್ರನ್ನ ನಮ್ಮ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ತುಳಸಿ ಅವರೇ. ಥ್ಯಾಂಕ್ ಯು. ಇವತ್ತು ನಾವಿಲ್ಲಿ ಸೇರಿರೋದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಏನೇನೆಲ್ಲ ಮಾಡ್ಬೋದು, ಯಾವ ರೆಮಿಡೀಸ್ ತಗೊಂಡು ಬಂದಿದ್ದೀವಿ ಅಂತ ತಿಳಿಸ್ಕೊಡೋದಕ್ಕೆ. ಕಾವ್ಯ ಅವರೇ, ಶಿವರಾತ್ರಿ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಹೇಗಿದ್ರು ಶುರು ಆಯ್ತು ಅನ್ನೋದನ್ನ ಸ್ವಲ್ಪ ತಿಳಿಸ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಬರ್ತಾ ಇದೆ, ವೆಲ್ಕಮ್ ಮಾಡ್ತಾ. ಶಿವರಾತ್ರಿ ಹೇಗೆ ಶುರುವಾಯಿತು ಅಂತಂದ್ರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಸಮುದ್ರ ಮಂಥನದ ಸ್ಟೋರಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಅದರಲ್ಲಿ ನಾನು ಶಿವನ ಒಂದು ಪಾತ್ರನ ತಗೊಂತಾ ಇದ್ದೀನಿ. ಶಿವ ಒಂದು ಸಮುದ್ರ ಮಂಥನ ಟೈಮಲ್ಲಿ ಒಂದು ವಿಷ ಹೊರಗಡೆ ಬರೋ ಟೈಮಲ್ಲಿ ಅವರ ಒಂದು ಕಪಾಲ ಪಾತ್ರೆಯಲ್ಲಿ ಆ ಒಂದು ಆಲಾಹಲನ್ನ ಸೇವಿಸ್ಬಿಡ್ತಾರೆ. ಸೇವಿಸಿದ ತಕ್ಷಣ ಎಲ್ಲರೂ ಅವ್ರನ್ನ ನೋಡ್ತಾ ಇರ್ತಾರೆ, ಏನಪ್ಪ ಇದು, ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಹಾಗೆ ತಾಯಿ ಪಾರ್ವತಿ ದೇವಿ ಅವರ ಹತ್ತಿರ ಬಂದು ಗಂಟ್ಲ ಹತ್ರ ಒಂದು ಕೈಯನ್ನ ಇಟ್ಟು ನೋಡ್ತಾರೆ, ಯಾವ ತರ ಇವರು ಇದ್ ಮಾಡ್ಕೊಂಡ್ಬಿಟ್ರು, ಎಲ್ಲ ಅನಾಹುತ ಆಗ್ಬಿಡುತ್ತೋ ಅಂತ. ಇಡೀ ರಾತ್ರಿ ಎಲ್ಲ ಅವ್ರನ್ನ ನೋಡ್ಕೊಂಡು ಆ ರಾತ್ರಿ ಶಿವರಾತ್ರಿ ಆಯ್ತು ಅಂತ ಪುರಾಣದಲ್ಲೂ ಕೂಡ ಉಲ್ಲೇಖ ಆಗಿದೆ. ಹಾಗೆ ಶಿವರಾತ್ರಿಯಲ್ಲಿ ಇನ್ನು ಯಾವ ತರ ಇದನ್ನ ಶಿವರಾತ್ರಿ ಹಬ್ಬಕ್ಕೆ ಆಚರಣೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀರಾ ತುಳಸಿ ಅವರೇ? ಖಂಡಿತ, ನೀವ್ ಹೇಳಿದ್ದು ಪಾಯಿಂಟ್ ಕರೆಕ್ಟ್ ಇದೆ. ಶಿವರಾತ್ರಿ ಅಲ್ಲಿಂದಾನು ಬಂತು ಅಂತ ಉಲ್ಲೇಖ ಇದೆ. ಅದೇ ರೀತಿ ಪುರಾಣದಲ್ಲಿ ಮತ್ತೆ ಶಿವರಾತ್ರಿ ಯಾವ ರೀತಿ ಬಂತು ಅಂದ್ರೆ, ಶಿವ ಮತ್ತೆ ಪಾರ್ವತಿಯ ವಿವಾಹ ಆಗಿದ್ದ ದಿನಾನು ಶಿವರಾತ್ರಿ ಅಂತ ಆಚರಿಸಲಾಗುತ್ತೆ ಅಂತಂತಾರೆ. ಯಾರೆಲ್ಲ ಮದ್ವೆಗೆ ರೆಮಿಡೀಸ್ ಬೇಕು ಅಂತಾರೋ ಅವರೆಲ್ಲ ಈ ಶಿವರಾತ್ರಿ ಹಬ್ಬ ಆಚರಿಸಿದ್ರೆ ಬೇಗ ವಿವಾಹ ಆಗುತ್ತೆ ಅನ್ನೋ ಉಲ್ಲೇಖನ ಇದೆ. ಅದೇ ತರ ಯಾರು ಈ ಶಿವರಾತ್ರಿ ಹಬ್ಬದಲ್ಲಿ ಆಚಾರ ವಿಚಾರಗಳನ್ನ ಪಾಲಿಸಿ ಶಿವರಾತ್ರಿ ಹಬ್ಬ ಆಚರಿಸ್ತಾರೋ ಅವರೆಲ್ಲ ಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಅವ್ರ ವಿವಾಹದಲ್ಲಿ ಎಲ್ಲಾ ದೇವತೆಗಳು ಪಾಲ್ಗೊಂಡು ಅವ್ರ ವಿವಾಹ ಆಚರಿಸಿದ್ದು ರಾತ್ರಿ ಎಲ್ಲ ಆಚರಣೆ ಮಾಡಿದ್ರಿಂದ ಶಿವರಾತ್ರಿ ಬಂತು ಅನ್ನೋದು ಪುರಾಣದಲ್ಲಿದೆ. ಯಾರೆಲ್ಲ ಶಿವರಾತ್ರಿ ಹಬ್ಬ ಉಪವಾಸ ಇದ್ದು ಜಾಗರಣೆ ಇದ್ದು ಆಚರಿಸ್ತಾರೆ ಅವರೆಲ್ಲ ಶಿವನ ಕೃಪೆಗೆ ಪಾತ್ರರಾಗ್ತಾರೆ. ಅವ್ರಿಗೆಲ್ಲ ಸಂಕಷ್ಟಗಳಿಂದ ಮುಕ್ತರಾಗಕ್ಕೆ ದಾರಿ ಸಿಗ್ತಾ ಹೋಗುತ್ತೆ ಅನ್ನೋದು ಪುರಾಣದಲ್ಲಿ ಉಲ್ಲೇಖ ಇದೆ. ಕಾವ್ಯ, ತುಂಬಾ ಒಳ್ಳೆ ಮಾಹಿತಿ ಅಲ್ವಾ ಇದು? ಅದೇ ರೀತಿ ಕಾವ್ಯ, ಇವಾಗ ಶಿವರಾತ್ರಿ ಹಬ್ಬ 26ನೇ ತಾರೀಕು ಬಂದಿರೋದ್ರಿಂದ ನಿಮ್ ನ್ಯೂಮರಾಲಜಿ ಪ್ರಕಾರ ಇದ್ರ ರೆಮಿಡಿ ಅಥವಾ ಆ ದಿನದ ಏನೇನೆಲ್ಲ ಪ್ರಭಾವ ಇರುತ್ತೆ ಅಂತ ತಿಳಿಸ್ಕೊಡ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿ. ಶಿವರಾತ್ರಿ ಹಬ್ಬ ಎಲ್ಲ ಶಿವನ ಪೂಜೆ ಒಳ್ಳೆ ದಿನ ಅಂತ ಹೇಳ್ಬೋದು. ಅದೇ ತರ ನ್ಯೂಮರಾಲಜಿ ಪ್ರಕಾರ 26/2/2025 ಈ ವರ್ಷ ಶಿವರಾತ್ರಿ ಬಂದಿದೆ. ಈ ಒಂದು ದಿನ ಹೇಗಿರುತ್ತಪ್ಪ ಅಂದ್ರೆ, ನ್ಯೂಮರಾಲಜಿ ಪ್ರಕಾರ ನಾವು ಮೂಲಾಂಕ ಭಾಗ್ಯಾಂಕನ ತಗೊಂಡಾಗ ಮೂಲಾಂಕ ಬಂದು 26ನೇ ತಾರೀಕನ್ನ ನಾವು 8ಅನ್ನ ತಗೊಂತೀವಿ. ಅದೇ ತರ ಭಾಗ್ಯಾಂಕ ಬಂದು 1 ಬರುತ್ತೆ. ಸೊ ಎಲ್ಲವನ್ನ ಟೋಟಲ್ ಮಾಡಿದಾಗ 1 ಬರುತ್ತೆ. ಸೊ 8ಕ್ಕೂ 1ಕ್ಕೂ ಆಂಟಿ ಕಾಂಬಿನೇಷನ್ ಅಂತ ಹೇಳ್ತೀವಿ. ಡೇಟ್ ವೈಸ್ ನೋಡಿದಾಗ ಚೆನ್ನಾಗಿಲ್ಲ ಅಂತಾನೂ ಕೂಡ ಹೇಳ್ಬೋದು. ಅದೇ ತರ ಹಬ್ಬ ಬಂದಿರೋದ್ರಿಂದ ಶಿವರಾತ್ರಿ ಒಳ್ಳೆ ದಿನ ಆಗಿರುತ್ತೆ ಅಂತ ಖಂಡಿತ ತಿಳಿಸ್ಕೊಡ್ತೀನಿ. ಇದಕ್ಕೆ ರೆಮಿಡಿ ತಿಳಿಸೋದಾದ್ರೆ, ಈ ಒಂದು ಶಿವರಾತ್ರಿ ದಿನ ಯಾರ ಮನೆಯಲ್ಲಿ ರುದ್ರ ಯಂತ್ರ ಅಂತ ಸಿಗುತ್ತೆ ನಿಮ್ಗೆಲ್ರಿಗೂ, ಆ ರುದ್ರ ಯಂತ್ರನ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ, ಕೆಲವ್ರ ಮನೇಲೂ ಕೂಡ ಇಟ್ಕೊಂಡಿರ್ತೀರಾ. ಆ ರುದ್ರ ಯಂತ್ರಕ್ಕೆ 108 ಸಲ ಅರಿಶಿಣದಿಂದ ನಾವು ಅಭಿಷೇಕವನ್ನ ಮಾಡಿ, ಆ ಒಂದು ಅರಿಶಿಣವನ್ನ ಓಂ ನಮಃ ಶಿವಾಯ ಅನ್ನೋ ಮಂತ್ರದಿಂದ ಮಾಡಿದ್ರೆ ಸಾಕು. ಅದನ್ನ ಅವತ್ತು ಏನು ಉಪವಾಸ ಇರ್ತೀರಾ, ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇನ ಅದನ್ನ ಅಡುಗೆನಲ್ಲಿ ಯೂಸ್ ಮಾಡ್ಕೋಬಹುದು. ಆ ಅರಿಶಿಣದಿಂದ ನೀವು ಆರೋಗ್ಯಕ್ಕೆ ಬಳಸ್ಕೋಬಹುದು, ಆಹಾರದಾಗಿ ಬಳಸ್ಕೋಬಹುದಾಗಿದೆ. ಅದೇ ತರ ರೆಮಿಡಿ ಕೊಡೋದಾದ್ರೆ, ಈ ಒಂದು ಆಂಟಿ ನಂಬರ್ಗೆ ಯಾರೆಲ್ಲ ಈ ಒಂದು ಆಂಟಿ ಕಾಂಬಿನೇಷನ್ ಈ ವರ್ಷದಲ್ಲಿ ನಂಬರ್ಗಳು ಬಂದಿದೆಯೋ, ಅದೇ ತರ ಈ ಸೋಮವಾರ ಏನೆಲ್ಲ ಬರುತ್ತಲ್ವಾ, ಅಂದ್ರೆ ಪ್ರತಿ ಸೋಮವಾರನು ಈ ರೆಮಿಡಿಯನ್ನ ನೀವು ಮಾಡೋದ್ರಿಂದ ನಿಮ್ಗೆ ಸಕಲ ಸಂಕಷ್ಟದಿಂದ ಪಾರಾಗ್ತೀರಾ. ಅದೇ ತರ ಶಿವನ ಒಂದು ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಾ ಅಂತಾನೂ ಕೂಡ ಹೇಳ್ಬೋದು. ಮತ್ತೆ ಈ ದಿನದ ವಿಶೇಷತೆ, ಈ ನ್ಯೂಮರಾಲಜಿಲಿ ಆಂಟಿ ನಂಬರ್ ಬಂದಿರೋದು, ಈ ನೀವು ಹೇಳಿದ ಅಭಿಷೇಕನ
ಪ್ರತಿ ಆಂಟಿ ನಂಬರ್ಸ್ ಯಾರಿಗೆಲ್ಲ ಡೇಟ್ ಆಫ್ ಬರ್ತ್ ಅಲ್ಲಿ ಬಂದಿರುತ್ತೆ ಅವ್ರು ಕೂಡ ಪ್ರತಿ ಸೋಮವಾರ ಇದನ್ನ ಮಾಡ್ತಾರೆ. ಖಂಡಿತ ಯಾರಿಗೆಲ್ಲ ನ್ಯೂಮರಾಲಜಿ ಪ್ರಕಾರ ಡೇಟ್ ವೈಸ್ ಅಲ್ಲಿ ಆಂಟಿ ನಂಬರ್ಸ್ ಆಗಿರುತ್ತೋ ಅವರೆಲ್ಲ ಶಿವನ ಒಂದು ಸೋಮವಾರ ಮಾಡೋದ್ರಿಂದ, ಅದರಲ್ಲೂ ಶಿವನಿಗೆ ಎಷ್ಟೋ ಜನ ಅಭಿಷೇಕ ಮಾಡ್ತಾರೆ. ಅದೇ ತರ ಅರಿಶಿನ ಮನೆಯಲ್ಲೇ ಮಾಡ್ಕೋಬಹುದು. ನೀವು ಚಿಕ್ಕದಾಗಿ ಅರಿಶಿನ ಮನೆಯಲ್ಲಿ ಅರಿಶಿನ ಇರುತ್ತಲ್ವಾ, ಇಲ್ಲ ನೀವು ಕುಟ್ಟಿ ಪುಡಿ ಮಾಡಿದ ಅರಿಶಿನದಿಂದನೂ ಮಾಡ್ಬೋದು. ಆ ಅರಿಶಿನದಿಂದ ಓಂ ನಮಃ ಶಿವಾಯ ಜಸ್ಟ್ ಒಂದು ಮಂತ್ರದಿಂದ ನೀವು ಆ ಒಂದು ಅಭಿಷೇಕ ಮಾಡಿರ್ತಕ್ಕಂಥ ಅರಿಶಿನ ನೆಕ್ಸ್ಟ್ ಡೇನಿಂದ ನೀವು ಅಡಿಗೆಗೆ ಯೂಸ್ ಮಾಡ್ಕೊಂಡು ಅದನ್ನ ಆಹಾರದಲ್ಲೂ ಕೂಡ ನೀವು ಉಪಯೋಗಿಸ್ಬೋದು. ಅದರಿಂದ ನಿಮಗೆ ಸಾಕಷ್ಟು ಆಂಟಿ ನಂಬರ್ ಇದ್ರೂ ಕೂಡ ಅದು ನಿಮಗೆ ಒಂದು ಪಾಸಿಟಿವ್ ಬ್ಲೆಸ್ಸಿಂಗ್ ಸಿಗುತ್ತೆ ಅಂತ ಕೂಡ ಹೇಳ್ತೀವಿ. ಹಾಗೆ ತುಳಸಿಯವರೇ, ಈ ಶಿವರಾತ್ರಿ ಪ್ರಯುಕ್ತ ಅಸ್ಟ್ರಾಲಜಿ ಪ್ರಕಾರ ನೀವು ಯಾವ ತರ ಒಂದು ರೆಮಿಡಿನ ತಿಳಿಸ್ಕೊಡ್ತೀರಾ? ಖಂಡಿತ. ಈ ಶಿವರಾತ್ರಿ ಹಬ್ಬದಲ್ಲಿ ತ್ರಯೋದಶಿ ಬೆಳಗ್ಗೆ ಬಂದು ಚತುರ್ದಶಿಲೇ ಶಿವರಾತ್ರಿ ಯಾವಾಗ್ಲೂ ಬರೋದ್ರಿಂದ ಪ್ರದೋಷ ಪೂಜೆ ಅಂತ ಮಾಡ್ತಾರೆ ಶಿವನ್ಗೆ. ಸೊ ಆ ಟೈಮಿಂಗ್ಸ್ ಬಂದು 26ನೇ ತಾರೀಕು ಸಂಜೆ 6:26ರಿಂದ ರಾತ್ರಿ 8:55 ಪ್ರದೋಷ ಟೈಮಿಂಗ್ಸ್ ಇದೆ. ಆ ಪ್ರದೋಷ ಟೈಮಲ್ಲಿ ಯಾರಾದ್ರೂ ಮನೆಯಲ್ಲೇ ದೇವಸ್ಥಾನಕ್ಕೆ ಹೋಗಲ್ಲ, ಉಪವಾಸ ಇರಲ್ಲ ಅನ್ನೋರು ಮನೆಯಲ್ಲೇನೆ ಬೇಕಾದ್ರೆ ಶಿವನ್ ಲಿಂಗ ಇರೋರು ಅದಕ್ಕೆ ಅಭಿಷೇಕ ಮಾಡ್ತಾ, ಬಿಲ್ವಪತ್ರೆ ಮತ್ತೆ ನೀರಿನಲ್ಲಿ ಅಭಿಷೇಕ ಮಾಡ್ತಾ, ಅರ್ಚನೆ ಮಾಡ್ತಾ, ಮಂತ್ರಗಳನ್ನ ಇಟ್ಕೊಂತ ಈ ಪ್ರದೋಷ ಪೂಜೆಯಲ್ಲಿ ಪೂಜೆ ಮಾಡೋದಾದ್ರೆ ಅವ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ಸಿಗುತ್ತೆ. ಪ್ರದೋಷ ಪೂಜೆ ಎಕ್ಸ್ಪೆಷಲಿ ಶಿವನ್ಗಂತಾನೆ ಫಿಕ್ಸ್ ಇರೋದು. ಪ್ರದೋಷ ಪೂಜೆ ಶಿವರಾತ್ರಿ ದಿವಸ ಮಾಡಿದ್ರೆ ಅವ್ರಿಗೆ ಎಷ್ಟೋ ವರ್ಷ ಮಾಡಿರೋ ಫಲ ಸಿಗಕ್ ಸ್ಟಾರ್ಟ್ ಆಗುತ್ತೆ. 1-2-3 ಅಭಿಷೇಕ ಹೇಳ್ತೀನಿ. ಯಾರಿಗಾದ್ರೂ ದುಡ್ಡಿನ ಅವಶ್ಯಕತೆ ಇದ್ದು ದುಡ್ಡಿಗೆ ಪ್ರಾಬ್ಲಮ್ ಇದ್ರೆ ಅವರು ಆ ಲಿಂಗಕ್ಕೆ ಪ್ರದೋಷ ಟೈಮಲ್ಲಿ ಶುಗರ್ ಕೇನ್ ಅಂದ್ರೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಅವ್ರ ಮನೇಲಿರೋ ದುಡ್ಡಿನ ಸಮಸ್ಯೆ ಎಲ್ಲ ಸಾಲ್ವ್ ಆಗುತ್ತೆ. ಅದೇ ರೀತಿ ಯಾರೆಲ್ಲ ಮೊಸರು ಮತ್ತೆ ರೋಸ್ ವಾಟರ್ ಮತ್ತೆ ಪ್ರೊಮೋಗ್ರನೇಟ್ ಅಂದ್ರೆ ದಾಳಿಂಬೆಯಿಂದ ಯಾರು ಅಭಿಷೇಕ ಮಾಡ್ತಾರೋ ಈ ಪ್ರದೋಷ ಟೈಮಲ್ಲಿ ಅವ್ರಿಗೆ ಕೆಲ್ಸದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದು, ಕೆಲ್ಸದ ಒತ್ತಡ ಇದ್ದು, ಕೆಲ್ಸ ಸಿಗ್ತಾ ಇಲ್ಲ ಅನ್ನೋರು ಇದರಿಂದ ಅಭಿಷೇಕ ಮಾಡ್ಕೊಂಡಾಗ ಅವ್ರಿಗೆ ಆ ಕೆಲ್ಸದ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನಾನು ಶಿವರಾತ್ರಿ ಹಬ್ಬಕ್ಕೆ ಕೊಡೋ ಅಂತ ರೆಮಿಡಿ. ವಾವ್, ತುಂಬಾ ಚೆನ್ನಾಗಿತ್ತು ನಿಮ್ ರೆಮಿಡಿ. ಹಾಗೆ ಈ ಶಿವರಾತ್ರಿ ದಿನ ಯಾರಿಗೆಲ್ಲ ಏನಾದ್ರೂ ಸಂಕಷ್ಟ ಇದ್ರೆ ಈ ಶಿವನ ಆರಾಧನೆಯಿಂದ ಎಷ್ಟೆಲ್ಲ ಬೆನಿಫಿಟ್ ಆಗಿದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಅದೇ ರೀತಿ ಕಾವ್ಯ, ಇವಾಗ ಅಕಸ್ಮಾತ್ ಉಪವಾಸ ಇರಲ್ಲ, ಶಿವನ ಹಬ್ಬ ಮಾಡೋ ಪದ್ಧತಿನೇ ಇರಲ್ಲ, ಕೆಲವೊಬ್ರು ಮನೆಯಲ್ಲಿ ಶಿವರಾತ್ರಿ ಮಾಡಲ್ಲ, ಅಂತವ್ರಿಗೆಲ್ಲ ಕಾಮನ್ ಆಗಿ ಏನಾದ್ರು ರೆಮಿಡಿ ತಿಳಿಸ್ಕೊಡ್ತೀರಾ? ಖಂಡಿತ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಟೆಂಪಲ್ ವಿಸಿಟ್ ಮಾಡಲ್ಲ, ಯಾಕಂತಂದ್ರೆ ಅವ್ರ ಮನೆಗಳಲ್ಲೇ ಹಬ್ಬ ಮಾಡ್ತಾರೆ ಅಥವಾ ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಹೊರಗಡೆ ಎಲ್ಲ ಓಡಾಡ್ಲಿಕ್ಕೆ ಆಗೋದಿಲ್ಲ. ಸೊ ಟೆಂಪಲ್ಗೆ ಹೋಗಕ್ ಆಗಲ್ಲ ಅಂತಂದವರು ಹಾಗೇನೆ ಮನೆಯಲ್ಲಿ ಸಿಂಪಲ್ ಆಗಿ ಶಿವಾರಾಧನೆ ಮಾಡೋದ್ರಿಂದ ಶಿವನ ಆರಾಧನೆ ಜೊತೆಯಲ್ಲಿ ಒಂದು ಬಿಲ್ವಪತ್ರೆಯಿಂದ ಆ ಶಿವನನ್ನ ನಾವು ಆರಾಧನೆ ಮಾಡಿ ಜಸ್ಟ್ ಒಂದು ಮಂತ್ರ ಬರುತ್ತೆ. ಇದಕ್ಕೆ ಮಹಾಮೃತ್ಯುಂಜಯ ಮಂತ್ರನೂ ಕೇಳ್ಬೋದು, ಇಲ್ಲ ಓಂ ನಮಃ ಶಿವಾಯ ಅನ್ನೋ ಮಂತ್ರದಿಂದನೂ ಕೂಡ ಶಿವನನ್ನ ಪಾತ್ರಕ್ಕೆ ವಹಿಸ್ಕೋಬಹುದು. ಹಾಗೆ ಶಿವನ ಒಂದು ಪ್ರೀತಿಗೂ ಕೂಡ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ತಾ ಆ ಶಿವರಾತ್ರಿ ದಿನ ನಾವು ಮಾಡೋದ್ರಿಂದ ಇವಾಗ ನಾವು ಕೆಲವೊಂದು ನನ್ನ ಹತ್ರ ರೆಮಿಡಿ ಇದೆ, ಅದನ್ನ ನಿಮ್ಗೆ ತೋರಿಸ್ತೀನಿ. ಇದು ಕಮಲ ಮಾಲೆ, ಕಮಲಘಟ್ಟ ಮಾಲೆ ಅಂತಾನು ಕೂಡ ಹೇಳ್ತೀವಿ. ಈ ಮಾಲೆನ ನಾವು ಸಾಕಷ್ಟು ಜನ ಧರಿಸಿರ್ತಾರೆ. ಸೊ ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಇರುತ್ತೆ ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ, ಅದು ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲದೆ ಹೋದವ್ರಿಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಕಮಲಘಟ್ಟ ಮಾಲೆನ ನಾವು ಧರಿಸ್ತಾ ಇರ್ತೀವಿ ಕಾಮನ್ ಆಗಿ. ಅದೇ ತರ ಈ ಕಮಲಘಟ್ಟ ಮಾಲೆನ ಶಿವರಾತ್ರಿ ದಿನನೇ ನಾವು ಇದನ್ನ ಓಂ ನಮಃ ಶಿವಾಯ ಅಥವಾ ನಾವು ಶಿವನ ಒಂದು ಅಷ್ಟೋತ್ರನ ಹೇಳ್ತಾ ಇದನ್ನ ನಾವು ಪಠನೆ ಮಾಡೋದ್ರಿಂದ 108 ಸಲ ಪಠನೆ ಮಾಡಿ, ಅಂದ್ರೆ ಇದರಲ್ಲಿ ಎಷ್ಟು ಮಣಿ ಇದೆ ಅಷ್ಟು ಪಠನೆ ಮಾಡೋದ್ರಿಂದ ನಮ್ಗೆ ಶಿವನ ಒಂದು ಅನುಗ್ರಹ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಇದರಿಂದ ಏನೆಲ್ಲ ಬೆನಿಫಿಟ್ ಇರುತ್ತೆ ಅಂದ್ರೆ ನಮ್ಗೆ ಯಾವ್ದಾದ್ರೂ ಕಷ್ಟ ಅಂದ್ರೆ ದುಡ್ಡಿನ ಪ್ರಾಬ್ಲಮ್ ಇದ್ರೆ ಲಕ್ಷ್ಮಿ ಕಟಾಕ್ಷ ಹೆಚ್ಚುತ್ತೆ ಅಂತ ಹೇಳ್ಬೋದು. ದಾರಿದ್ರ್ಯ ಇದರಿಂದ ಹೊರಗಡೆ ಹೋಗುತ್ತೆ. ಸೊ ನಮ್ಗೆ ಇದನ್ನ ಧರಿಸೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ಕೂಡ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ಸ್ಫಟಿಕ ಮಾಲೆ ಇದೆ ನೋಡಿ. ಈ ಸ್ಫಟಿಕ ಮಾಲೆ ಸಾಕಷ್ಟು ಜನ ಧರಿಸ್ತಾ ಇರ್ತಾರೆ. ಇದರಿಂದ ನಮ್ಗೆ ನೆಗೆಟಿವ್ ಎನರ್ಜಿ ಇದ್ರೂ ಹೋಗುತ್ತೆ. ಹಾಗೆ ಎಷ್ಟೋ ಜನಕ್ಕೆ BP ಅಂತ ಕಾಯಿಲೆಗಳಿರುತ್ತೆ. ಸೊ ಇದನ್ನ ಹಾಕೋದ್ರಿಂದ ಕಾಮ್ ಆಗಿ ಕೂಲಾಗಿ ಮನಸ್ಸಿರುತ್ತೆ ಅಂತ ಹೇಳ್ಬೋದು. ಅದೇ ತರ ಇದನ್ನ ನಾವು ಧರಿಸೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್. ಅದೇ ತರ ಇದರಲ್ಲಿ ಶಿವರಾತ್ರಿ ದಿನ ನಾವು 108 ಸಲ ಒಂದು ಶಿವನ ಮಂತ್ರ ಹೇಳೋದ್ರಿಂದ ಇದಕ್ಕೆ 1,00,000 ಮಂತ್ರ ನಾವು ದಿನ ಪಠನೆ ಮಾಡುವಷ್ಟು ಶಕ್ತಿ ಶಿವರಾತ್ರಿ ದಿನ ಇರುತ್ತೆ ಅಂತ ಹೇಳ್ಬೋದು. ಅದೇ ತರ ನಿಮ್ಗೆಲ್ರಿಗೂ ಗೊತ್ತಿರೋ ತರ ರುದ್ರಾಕ್ಷಿ ಮಾಲೆ ಅಂತ ಹೇಳ್ತೀವಿ. ಈ ರುದ್ರಾಕ್ಷಿ ಮಾಲೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಇದ್ರ ಬೆನಿಫಿಟ್ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಇದರಿಂದ ನಮ್ಗೆ ಯಾವ ತರ ಬೆನಿಫಿಟ್ ಇದೆಯಪ್ಪ ಅಂತಂದ್ರೆ ಶಿವರಾತ್ರಿ ದಿನ ಎಕ್ಸ್ಪೆಷಲಿ ಇದರಿಂದ ನಾವು ಮಂತ್ರ ಪಠನೆ ಮಾಡೋದ್ರಿಂದ 1,00,000 ಮಂತ್ರ ಜಪ ಮಾಡೋದಷ್ಟು ಪುಣ್ಯ ಸಿಗುತ್ತೆ ಶಿವರಾತ್ರಿ ದಿನ ಇದನ್ನ ಮಂತ್ರನ ಪಠನೆ ಮಾಡೋದ್ರಿಂದ. ಹಾಗೆಯೇ ಈ ರುದ್ರಾಕ್ಷಿ ತುಂಬಾ ವಿಶೇಷವಾದದ್ದು. ಶಿವರಾತ್ರಿ ದಿನ ಶಿವನಿಗೆ ಪ್ರಿಯವಾದ ಈ ರುದ್ರಾಕ್ಷಿ
ಒಂದು ಮಂತ್ರವನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆನಲ್ಲಿ ಇದನ್ನ ನಾವು ಶಿವರಾತ್ರಿ ದಿನನೇ ನಾವೇನಾದ್ರೂ ಮಂತ್ರನ ಪಠನೆ ಮಾಡೋದ್ರಿಂದ, ಅಂದ್ರೆ ನಾವು ಡೈಲಿ ಹಾಕೊಂತೀವಲ್ವಾ, ಅದ್ರ ಜೊತೆನಲ್ಲಿ ಮಂತ್ರ ಪಠನೆ ಮಾಡಕ್ ಟೈಮ್ ಸಿಗದೆ ಇರ್ಬೋದು. ಅದೇ ತರ ಇದನ್ನ ಜಸ್ಟ್ ಇದ್ರಲ್ಲಿ ಇರ್ತಕ್ಕಂಥ ಮಣಿನ ನಾವು ಓಂ ನಮ ಶಿವಾಯ ಅಂತ ಹೇಳಿದ್ರೆ 1,00,000 ಜಪ ಮಾಡಿದಷ್ಟು ಪುಣ್ಯ ಈ ಶಿವರಾತ್ರಿ ದಿನ ಸಿಗುತ್ತೆ ಅಂತಾನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ತುಳಸಿಯವರೇ, ಈ ಒಂದು ನಾನು ರೆಮಿಡಿ ಬಗ್ಗೆ ಹೇಳಿದ್ನೆ ಅಲ್ವಾ, ಇದಕ್ಕೆ ನಿಮ್ಗೆ ಏನಾದ್ರೂ ಮಂತ್ರಗಳ ಬಗ್ಗೆ ಎಸ್ಪೆಷಲಿ ಗೊತ್ತಿದೆ ಅಂತ ಕೇಳ್ಪಟ್ಟಿದ್ದೆ. ಖಂಡಿತ ಕಾವ್ಯ. ಮಾಲೆಗಳಿಂದ ಎಲ್ಲ ಯಾವ ಮಂತ್ರ ಜಪಿಸ್ಬೋದು ಶಿವರಾತ್ರಿ ದಿವಸ ಅಂದ್ರೆ ಒಂದ್ ಮಂತ್ರ ಇದೆ, ಅದನ್ನ 108 ಸಲ ಹೇಳಿದ್ರೆ ಅವ್ರಿಗೆ ಪೂರ್ತಿ ಫಲ ಸಿಗುತ್ತೆ. ಅದ್ಯಾವ ಮಂತ್ರ ಅಪ್ಪ ಅಂದ್ರೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯತಯೇ ನಮಃ. ಈ ಮಂತ್ರನ 108 ಸಲ ಈ ಜಪಮಾಲೆಗಳಿಂದ ಜಪ ಮಾಡೋದ್ರಿಂದ ಈ ಶಿವರಾತ್ರಿಯ ಪೂರ್ತಿ ಫಲ ಸಿಗುತ್ತೆ ಅವ್ರಿಗೆ. ಎಂತ ಅದ್ಭುತವಾದ ಮಂತ್ರ ಕೊಟ್ಟಿದ್ದೀರಾ ಅಲ್ಲ. ಹೌದು ಕಾವ್ಯ ಅವರೇ, ಎಷ್ಟೋ ಸುಮಾರು ಶಿವರಾತ್ರಿ ರೆಮಿಡಿಗಳು ಕೊಟ್ಟಿದೀವಿ. ಯಾರೆಲ್ಲ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ತಾರೋ ಅವರೆಲ್ಲ ಪ್ರದಕ್ಷಿಣೆ ಹಾಕುವಾಗ್ಲೂ ಈ ಮಂತ್ರ ಹೇಳ್ಕೋಬಹುದು. ಅದೇ ರೀತಿ ಎಲ್ಲಾ ಸಮಸ್ಯೆಗಳಿಂದ ದೂರ ಆಗ್ಲಿ ಅಂತ ಕೇಳ್ಕೊಂತ ನಿಮ್ಮ ಚಾನಲ್ ಗೋಲ್ಡನ್ ಫಿಶ್ ಅಸ್ಟ್ರಾಲಜಿ ಹಾಗೂ ನನ್ನ ಚಾನಲ್ ಕಾಮಧೇನು ಅಸ್ಟ್ರೋನ್ಯೂಮರಾಲಜಿಗೆ ಯಾರೇ ಏನೇ ಸಮಸ್ಯೆ ಇದ್ರೂ ಅವ್ರ ಪರಿಹಾರಗಳು ಸಿಗುತ್ತೆ ಅನ್ನೋ ತರ ಅವರು ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡು ಕೆಳಗೆ ಕಾಣ್ತಾರೆ ಇಬ್ರು ನಂಬರ್ಗಳಿಗೂ ಯಾವ್ದಕ್ಕಾದ್ರೂ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡು ತಗೊಂಡ್ರೆ ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದಂತೂ ಖಂಡಿತ. ಇನ್ಯಾಕೆ ತಡ ಮಾಡ್ತೀರಾ? ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ತಗೊಳ್ಳಿ. ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ಕನ್ಸಲ್ಟೇಷನ್ ಕೊಡಲಾಗುತ್ತದೆ. ಅದೇ ರೀತಿ ಇನ್ನೂ ಕೆಲವು ಮಾಹಿತಿಗಳನ್ನ ಮತ್ತೆ ನೋಡಬೇಕು, ಮತ್ತೆ ನಮ್ಮ ರೆಮಿಡೀಸ್ಗಳು ತಿಳ್ಕೊಬೇಕಂದ್ರೆ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಈ ಚಿಕ್ಕ ರೆಮಿಡಿಗಳು ಉಪಯೋಗಕ್ಕೆ ಬರ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟೊತ್ತು ಮಹಾಶಿವರಾತ್ರಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀವಿ. ಯಾರೆಲ್ಲ ಈ ಒಂದು ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಕೂಡ ತಗೋಬಹುದು ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ ಹೇಳ್ತೀವಿ. ಥ್ಯಾಂಕ್ ಯು.